ಸಿರಿ ಬಗ್ಗೆ ಭಾಳ ಒಟ್ಟ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಪ್ಪ. ಹಣ ಅನ್ನುವಂಥದ್ದನ್ನು ಎಲ್ಲರಿಗೂ ಬೇಕಲ್ಲ, ಹಣ ನನಗೂ ಬೇಕಾ ನಿಮಗೂ ಬೇಕಾ ಎಲ್ಲರಿಗೂ ಬೇಕಾ. ಆದ್ರೆ ಹಣನ ಪ್ರಾಧಾನ್ಯ ಅಂತ ತಿಳ್ಕೊಂಡು ಹೋದೆ ಅಂದ್ರೆ ನಿನಗೆ ಭಾಳ ಕಷ್ಟ ಆಗ್ತದೆ. ಎಷ್ಟೋ ಮಂದಿ ಹಣಕ್ಕೆ ಬೆಲೆ ಕೊಟ್ಟು ಎಂತಿಂಥ ಅನಾಹುತ ಮಾಡ್ಕೊಂಡ್ರೆ ಅಂತ ಮಾಡ್ರಿ ನೀವು. ಅರ್ಥ ನಾಮರ್ಜನೆ ದುಃಖಂ ಮರ್ಜಿತಾನಾಂ ಚ ರಕ್ಷಣೆ ಆಯೇ ದುಃಖಂ ವ್ಯಯೇ ದುಃಖಂ ದೀಗರ್ಥ ಕಷ್ಟ ಸಂಶ್ರಯಾಹ. ಒಂದು ವಿಚಾರ ನಿಮಗೆ ಗೊತ್ತಿರಲಿ, ಎಷ್ಟೋ ಮಂದಿ ಜೀವನದಾಗ ಹಣದಿಂದನೇ ಎಷ್ಟೋ ಮಂದಿ ಮಕ್ಕ ಕೆಡಿಸ್ಕೊಂಡವ್ರದಾರ, ಹಣದಿಂದ ಏನೇನೋ ಅನಾಹುತ ಮಾಡ್ಕೊಂಡವ್ರದಾರ, ಹಣಕ್ಕಾಗಿ ಎಷ್ಟೋ ಕೊಲೆ ಮಾಡಿದವ್ರದಾರ. ಇತ್ತಿತ್ತಾಗಿನ ಮಂದಿ ಮೊನ್ನೊಂದು ವರದಿ ಓದಾಕತ್ತಿದ್ದು ನಾನು, 50 ರೂಪಾಯಿ ಕೊಲೆ ಮಾಡ್ಯಾನಂತ ನೋಡ್ರಿ. ಅವ 50 ರೂಪಾಯಿ ಚಟ ಮಾಡೋಕೆ 50 ರೂಪಾಯಿ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಹೋಗಿ ಚೂರಿ ಹಾಕ್ಯಾನ. ಇದ್ರ ಮೇಲೆ ಲೆಕ್ಕ ಹಾಕೊಡ್ರಿ ನೀವು, ಹಣಕ್ಕೆ ಎಂಥ ಬೆಲೆ ಬರಾಕತ್ತೈತಿ. ಈಗ ಯಾರದ ಜನ ತಳಗೆ ಬಿದ್ದರೆ ಅವ್ರನ್ನ ಬಗ್ಗೆ ಎಬ್ಸೋರು ಭಾಳ ಮಂದಿ ಕಮ್ಮಿ ಅದಾರ ನೋಡ್ರಿ. ಜನ ಯಾರು ನಡುವಂಥ ಟೈಮ್ದೊಳಗೆ ರೋಡ್ನ್ಯಾಗ ಹಿಂಗೆ ತೆಳಗೆ ಎಡವಿ ಬಿದ್ದ ಅಂತಂದ್ರೆ ಅವನ ಪಟ್ಟಣ ಬಗ್ಗೆ ಯಾರು ಎಬ್ಸೋದಿಲ್ಲ. ಭಾರವಾಗಿರ್ತಕ್ಕಂಥ ವ್ಯಕ್ತಿ, ಘನತೆಯುಕ್ತ ವ್ಯಕ್ತಿ ತೆಳಗೆ ಬಿದ್ದಾನಂದ್ರೆ ಅವ್ನು ಎಬ್ಸು ಮಂದಿ ಭಾಳ ಕಮ್ಮಿ ಅದ. ಆದರೆ ಅದೇ ಭಾರವಿಲ್ಲಾರ್ದಂಥ ನೋಟ್ ತೆಳಗೆ ಬಿತ್ತಂದ್ರೆ ಪಟ್ಟಣ ಬಗ್ಗೆ ಅದನ್ನು ಎತ್ತಿಟ್ಕೊಳ್ಳುವಂಥ ಜನ ಹುಟ್ಟ್ಯಾರ ಅಂತಂದ್ರೆ ಹಣಕ್ಕೆ ಕೊಡುವಂಥ ಕಿಮ್ಮತ್ತನ್ನು ಜನಕ್ಕೆ ಕೊಡಂಗಿಲ್ಲ ಅನ್ನುವಂಥದ್ದು ಇದ್ರ ಮೇಲೆ ನಮಗೆಲ್ಲರಿಗೂ ಗೊತ್ತಾಗ್ತದೆ. ಇದನ್ನು ವಿಚಾರ ಮಾಡ್ಕೊಳ್ಬೇಕಾಗ್ತದೆ. ಹಣ ಅನ್ನುವಂಥದ್ದು ಎಂತಿಂಥವ್ರನ್ನು ದೂರ ಮಾಡ್ತದೆ. ಇಬ್ಬರು ಅಣ್ಣ ತಮ್ಮ ಇಬ್ಬರದು ಮೊಮ್ಮಕ್ಕಳು ಲಗ್ನ ಆಗಿಬಿಡ್ತು. ಲಗ್ನ ಆದ ಕೂಡಲೇ ತಮ್ಮನಿಗೆ ಮಕ್ಕಳಾದವು, ಅಣ್ಣನಿಗೆ ಮಕ್ಕಳಾಗಲೇ ಇಲ್ಲ. ತಮ್ಮಗೆ ಮಕ್ಕಳಾದವು, ಅಣ್ಣಗೆ ಮಕ್ಕಳಾಗಲೇ ಇಲ್ಲ. ತಮ್ಮಗೆ ಖುಷಿ, ಅಣ್ಣಗೂ ಖುಷಿ. ಅಣ್ಣಗೇನು ಖುಷಿ, ನನಗೆ ಮಕ್ಕಳಾಗಲಿಲ್ಲ ಅಂದ್ರೇನು, ನಮ್ಮ ತಮ್ಮಗರ ಆಗ್ಯಾವಲ್ಲ, ನನ್ನ ಮಕ್ಕಳು ಬೇರೆ ಅಲ್ಲ, ಅವನ ಮಕ್ಕಳು ಬೇರೆ ಅಲ್ಲ, ಅವನು ಅನ್ವ ಇದ್ದಂಗೆ ಅಂತ ತಿಳ್ಕೊಂಡು ಅಣ್ಣಗೆ ಖುಷಿಯಾಗೈತೆ. ಅವ್ನು ಮಕ್ಕಳಾಗಿಲ್ಲ, ಅವ ಹೆಂಗೆ ಖುಷಿ ಪಟ್ಟದಾನ. ಆದ್ರೆ ತಮ್ಮ ಹೆಂಗೆ ಖುಷಿ ಪಟ್ಟಿದ್ದು ಗೊತ್ತನು, ನನಗೆ ಮಕ್ಕಳಾಗ್ಯಾವ, ನಮ್ಮ ಅಣ್ಣಗೆ ಮಕ್ಕಳಾಗಿಲ್ಲ, ಅವನ ಅಸ್ತಿನ ಸಹಿತ ನಾಳೆ ನನಗೆ ಬರ್ತೈತೆ ಅಂತ ಇವಾಗ ಖುಷಿ ಪಟ್ಟಿದ್ದ. ಖುಷಿ ಒಂದ ಐತಿ. ಅಣ್ಣ ನನಗಾದ್ರೇನು ಅವಂಗಾದ್ರೇನು ಎರಡು ಒಂದ ಅಂತ ಅವ ಖುಷಿ ಪಟ್ಟಾನ. ತಮ್ಮ ನನಗೆ ಆಗೈತಿ ಅಣ್ಣಗಾಗಿಲ್ಲ ಅಂದ್ರೆ ಅವನ ಆಸ್ತಿ ನನಗೆ ಬರ್ತೈತೆ ಅಂತ ತಿಳ್ಕೊಂಡು ಅವ ಖುಷಿ ಪಟ್ಟಾನ. ಮುಂದೆ ಯೋಗ ಏನೋ ಗೊತ್ತಿಲ್ಲ, ಹುಡುಗರು ಬೆಳೀತಿದ್ರು, ಅವ ಪ್ರೀತಿ ಮಾಡ್ತಿದ್ದ. ಹೆಚ್ಚು ಅವ್ರ ಅಪ್ಪನ ಕಡೆ ಇರೋಕ್ಕಿಂತ ದೊಡ್ಡಪ್ಪನ ಕಡೆ ಇರ್ತಿತ್ತು ಹುಡುಗ. ಮುಂದೆ ಆ ಹೆಣ್ಮಗಳು ಎಷ್ಟು ಮಂದಿ ಹರಕೆ ಹೊತ್ತಿದ್ಲೋ ಏನೋ ಸುದ್ದಿ ಗೊತ್ತಿಲ್ಲ. ದೇವರ ಆಶೀರ್ವಾದದಿಂದ ಅವ್ರ ಅಣ್ಣಗೂ ಒಂದು ಗಂಡು ಮಗು ಹುಟ್ಟೇ ಬಿಡ್ತು. ಯಾವಾಗ ಗಂಡು ಮಗು ಹುಟ್ಟಿದಾಗ ಅಣ್ಣಗೂ ಭಾಳ ಖುಷಿ ಆಗ್ತದ. ತಮ್ಮಗೂ ಒಂಥರ ಸೈಕಲ್ ಪಂಚರ್ ಆದಾಗ ಹೆಂಗೆ ಹವಾ ಹೋಗೈತಲ್ಲ ಹೊರಗೆ ಟೊಸ್ ಅಂತೇಳಿ ಹಂಗೆ ಹವಾ ಹೊರಗೆ ಹೋಯ್ತು. ಯಾಕೆ ಏನು ಆಸೆ ಇಟ್ಕೊಂಡು ಕುಂತಿದ್ದ, ಅದು ಆಗೋದಿಲ್ಲ ಅನ್ನೋದು ಗೊತ್ತಾತಲ್ಲ. ಆಗೋದಿಲ್ಲ ಅನ್ನೋದು ಯಾವಾಗ ಗೊತ್ತಾತೋ ಅವಾಗ ಮನಸ್ಸಿನಾಗ ತೊಗೊಂಡು ನೋಡ್ರಿ, ಹೆಂಗಾರ ಮಾಡಿ ನಮ್ಮ ಅಣ್ಣಗೆ ಮಕ್ಳು ಇಲ್ಲಾರ್ದಂಗೆ ಮಾಡಬೇಕು. ಯಾಕೆ ಅವನ ಆಸ್ತಿ ಹೊಡಿಬೇಕನ್ನೋ ಅಂತ ಒಂದೇ ಕಾರಣಕ್ಕಲ್ಲ. ಹುಡುಗರು ಬೆಳೀತಾ ದೊಡ್ಡವಾಗಿ ಹೊರಗೆ ಬರ್ತಾವ. ಅವಾಗಿನ ಕಾಲಕ್ಕೆ ಮಿಠಾಯಿ ಮಾರೋರು ಬರ್ತಿದ್ರು. ಮಿಠಾಯಿ ಮಾರೋರು ಬಂದಾಗ ಅವ್ರ ಅಣ್ಣನ ಮಗ ಓಡಿ ಹೋಗಿ ಮಿಠಾಯಿ ತೊಗೊಳಕಂತ ಹೋಗಿತ್ತು. ಮಿಠಾಯಿ ತೊಗೊಳಕಂತ ಹೋದಾಗ ಆ ಹುಡುಗನನ್ನು ನೋಡಿ ಅವ ವಿಚಾರ ಮಾಡಿದ, ಮಿಠಾಯಿ ಅವನ ಕಡೆ ಅಂತಲೇ ಏನಾರು ಮಾಡಿ ಹುಡುಗನ ಕೊಲ್ಲಬೇಕಂತೇಳಿ ಹುಡುಗ ಮಿಠಾಯಿ ತೊಗೊಂಡು ಓಡಿ ಹೋಯ್ತು. ಮಿಠಾಯಿ ಮಾರವನ ಹತ್ರ ಬಂದು ಕೇಳಿದಂತೀವ, ಒಂದು ದಿವ್ಸಕ್ಕೆ ಎಷ್ಟು ನೀನು ರೊಕ್ಕ ದುಡಿತೀಯಪ್ಪ? ಅವ ಅಂದ, ಒಂದು 300 - 500 ರೂಪಾಯಿ ದುಡಿತೀನಿ ರೀ ಅಂದ. 300 - 500 ರೂಪಾಯಿ ದುಡಿತೀನಿ ಅಂದ ಕೂಡಲೇನ ಇವ ಅಂದ, ದಿವ್ಸಕ್ಕೆ ನೀ 300 - 500 ದುಡಿತೀಯಲ್ಲ, ನಿನಗೆ ನಾ 1 ಲಕ್ಷ ರೂಪಾಯಿ ರೊಕ್ಕ ಕೊಡ್ತೀನಿ, ನಾ ಹೇಳಿ ಕೆಲಸ ಮಾಡ್ತೀನಿ ಅಂದವ. 1 ಲಕ್ಷ ರೂಪಾಯಿ ರೊಕ್ಕ ಅಂದ ಕೂಡಲೇ ಯಾರಿಗೆ ಖುಷಿ ಆಗಂಗಿಲ್ಲ ರೀ. 300 - 500 ರೂಪಾಯಿ ದಿವಸ ದುಡಿಯೋಂಗೆ 1 ಲಕ್ಷ ರೂಪಾಯಿ ಒಮ್ಮಕ್ಲೆ ಕೊಡ್ತೀವಿ ಅಂದ್ರೆ ಎಂಥವಂಗಾದ್ರೂ ಖುಷಿ ಆಕೈತಿ. ಅದಕ್ಕಂದ್ರೆ ರೊಕ್ಕ ಅಂದ ಕೂಡಲೇ ಅದು ಖುಷಿ ಆಗೇ ಬಿಡ್ತದೆ. ಅವ ಏನು ಅಂತ ವಿಚಾರ ಮಾಡಿದ್ರಾಗನ 1 ಲಕ್ಷ ಅಂದ ಕೂಡಲೇ ಮನುಷ್ಯ ಗಾಬರಿ ಅಕ್ಕಾನ. ನೋಡ್ರಿ, ದಿವಸ ಲಾಟ್ರಿ ಟಿಕೆಟ್ ತೊಗೋತಿರ್ತಾರಲ್ಲ, ಲಾಟ್ರಿ ಟಿಕೆಟ್ ತೊಗೊಳವಂಗ ಒಂದು ಲಾಟ್ರಿ ದಿವಸ ತೊಗೊಂಡು ಹೆಂಡತಿ ಕೈಯಾಗ ಕೊಡವ, ದಿವಸ ತೊಗೊಂಬರವ ಹೆಂಡತಿ ಕೈಯಾಗ ಕೊಡವ. 5 ವರ್ಷ ಲಾಟ್ರಿ ಟಿಕೆಟ್ ತೊಗೊಂಡ ನಾವು 5 ವರ್ಷ ತೊಗೊಂಬಂದು ಹೆಂಡತಿ ಕೈಯಾಗ ಕೊಟ್ಟಾನ. ಅದು ಹತ್ತೆ ಅಲ್ಲ. ಆದ್ರೆ ಒಂದು ಹವ್ಯಾಸ ಏನು, ದಿವಸ ಒಟ್ಟು ಒಂದು ಲಾಟ್ರಿ ಟಿಕೆಟ್ ಮನೆ ತೊಗೊಂಬರವ. ನಾವು ಒಂದು ದಿವಸ ಏನಾಗ್ಬಿಟ್ಟೈತಿ, 10 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿಬಿಟ್ಟೈತಿ ಅವಂಗೆ. 10 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ ಕೂಡಲೇನ ಮತ್ತು 5 ವರ್ಷದಾಗ ಲಾಟ್ರಿ ಟಿಕೆಟ್ ತೊಗೊಂಡವ್ ಲಾಟ್ರಿ ಹತ್ತಿಲ್ಲ. ಇನ್ನು ಇಲ್ಲಿ ಬಂದು ಏನಾದರೂ ನಾನು ಲಾಟ್ರಿ ಹತ್ತೈತೆ ಅಂತ ತಿಳ್ಕೊಂಡು ಒಮ್ಮದ ಮಕ್ಳ ಗಂಡಿಗೆ ಹೇಳಿಬಿಟ್ರೆ ಅದ ಖುಷಿಯಾಗಿ ಹಾರ್ಟ್ ಅಟ್ಯಾಕ್ ಆದ್ರೆ ನಾ ಏನು ಮಾಡಲಿ, ಏನಾರು ಮಾಡಿ ಇದನ್ನು ತಿಳಿಸ್ಬೇಕು ಅವಂಗೆ ಅಂತ ತಿಳ್ಕೊಂಡು ಒಂದಿಷ್ಟು ಖುಷಿ ವಿಚಾರನೂ ಒಮ್ಮಕ್ಳೆ ತಿಳಿಸ್ಬಾರ್ದು. ಮನೆಯಾಗಿದ್ದವ್ರು ಅವರ ಒಮ್ಮಕ್ಳೆ ಖುಷಿ ವಿಚಾರ ಇತ್ತು ಪಟ್ನ ಹೇಳಿಬಿಡ್ಬಾರ್ದು. ಅದನ್ನು ನೋಡಿ ಹೇಳ್ಬೇಕು. ಅದನ್ನು ಯಾವಾಗಾರ ಒಮ್ಮೆ ಎಂದೂ ಆಗಲಾರದು ಒಮ್ಮಕ್ಳೆ 50 ವರ್ಷ ಕೇಸ್ ನಡೆದಿರ್ತೈತಿ, ಒಮ್ಮಕ್ಳೆ ಗೆದ್ದಿರ್ತಾನೆ, ಅದು ವಿಷಯ ಗೊತ್ತಾದ. ಇವತ್ತು ಕೇಸ್ ಗೆತ್ತು ಅಂದ್ಬಿಡ್ಲಿ ಅಂದ್ಬಿಡ್ಲಿ ಹಾರ್ಟ್ ಅಟ್ಯಾಕ್ ಆಗಿಬಿಡ್ತಾವೆ ಕೆಲವು ಮಂದಿಗೆ. ಅದಕ್ಕೆ ಯಾವುದೇ ವಿಷಯ ದುಃಖದರ ಇರಲಿ ಸುಖದರ ಇರಲಿ ಪಟ್ನ ಹೇಳಕ್ಕೆ ಹೋಗ್ಬಾರ್ದು. ಅದನ್ನು ಸಮಯ ಸಂದರ್ಭ ನೋಡಿ ಅದನ್ನು ಹೇಳ್ಬೇಕಾಗ್ತದೆ. ಆ ಸಮಯ ಸಂದರ್ಭ ನೋಡಿ ನನ್ನ ಗಂಡಗೆ ಹಾರ್ಟ್ ಅಟ್ಯಾಕ್ ಆಗಬಾರ್ದು ಅಂತ ತಿಳ್ಕೊಂಡು ಗುಡಿಯಾಗಿ ಪೂಜೆ ಮಾಡುವಂಥ ಪೂಜಾರಿನ ಕರೆದಾಳೆ ಮನೆಗೆ. ಅದಕ್ಕೆ ನನ್ನ ಗಂಡಗೆ ಒಮ್ಮಕ್ಳು ಹೇಳಿದ್ರೆ
ಅವ್ಗೆ ಹಾರ್ಟ್ ಅಟ್ಯಾಕ್ ಆಗಿದ್ದಿತ್ತು ಅಂತ ತಿಳ್ಕೊಂಡು ಪೂಜಾರಪ್ಪಗೆ ಹೇಳಿದ್ರು, ಹೆಂಗಾರ ಮಾಡಿ 10 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ದು ನೀವು ತಿಳಿಸ್ಬರ್ರಿ ಅಂತ. ಆಯ್ತು ಬಿಡ್ರಿ ಅಂತ ಅವು ಬಂದು ಮನ್ಯಾಗ ಕುಂತಾನ. ಇವು ಬಂದು ನೋಡ್ರಿ ಹೊರಗಳಿಂದ ಬಂದು, ಯಾಕ್ರಿ ಪೂಜಾರಿ ಅವ್ರು ನಮ್ಮ ಮನೆಗೆ ಬಂದಿರಿ ಅಂದವ. ಹಂಗೆ ಅವ್ರು ಚಾ ಕುಡಿಯಕ್ಕೆ ಕರೆದ್ರಿ ಬಂದಿನಿ ಅಂದವ. ಬಂದು ಇಬ್ರು ಮಾತಾಡ್ಕೊಂತ ಕುಂತಾರ. ಚಲೋ ಮಾಡ್ಬೇಕಲ್ಲ ವಿಷಯನ. ಎದಕ್ಕೆ ಬಂದಿದ್ದೀವ ಇದನ್ನ ನೆನಪಿನಾಗ ಇಟ್ಕೋರಿ ನೀವು. ಎದಕ್ಕೆ ಬಂದಿದ್ದೀವ? ಲಾಟ್ರಿ ಟಿಕೆಟ್ 10 ಲಕ್ಷ ರೂಪಾಯಿ ಹತ್ತೈತೆ ಅಂತ ಹೇಳಕ್ಕೆ ಬಂದಾನಿವ. ಅವಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದಂತ ಇವ ಹೇಳಕ್ಕೆ ಬಂದಾನ. ಅವ ಅಂದ, ಸೌಕರ್ ಲಾಟ್ರಿ ತೊಗೊಂಡು ಬರ್ತಿದ್ರಲ್ರಿ ಒಮ್ಮೆ ಹತ್ತೇವನ್ರಿ ಅಂತ ಚಲೋ ಮಾಡಿದವ. ನಮ್ಮಂಥವ್ರಿಗೆ ಎಲ್ಲಿ ಹತ್ತವ್ರಿ? 5 ವರ್ಷ ಆತ್ ನಾ ತೊಗೊಂಬರಕತ್ತ, ಇನ್ನೂ ಒಂದು ಹತ್ತಿಲ್ರಿ. ಜೇರ್ ಕರ್ತ್ ಒಂದ್ಸಲ 1 ಲಕ್ಷ ರೂಪಾಯಿ ಹತ್ತೈತೆ ಅಂತ ತಿಳ್ಕೊರಿ ಅಂದವ. ಹತ್ತೈತೆ ಅಂದಿಲ್ಲ ಅವ, ತಿಳ್ಕೊರಿ ಮತ್ತೆ ಹೇಳ್ಬಾರ್ದು ಮಕ್ಳು. 1 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನು ಮಾಡ್ತೀರಿ? ಅವಾಗ ಅಂದ, 1 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿದ್ರೆ ಏನ್ರಿ, 1,000 ರೂಪಾಯಿ ಗುಡಿ ಕೊಡ್ತೀನಿ, ಇನ್ನು 99,000 ರೂಪಾಯಿ ನನ್ನ ಮನೆಗೆ ಇಟ್ಕೊತೀನಿ ಅಂದವ. ಮತ್ತು 2 ಲಕ್ಷ ಹತ್ತಿದ್ರೆ ಏನು ಮಾಡ್ತೀರಿ ಅಂದವ. 2 ಲಕ್ಷ ಹತ್ತಿದ್ರೆ ಏನ್ರಿ, ಒಂದು 25,000 ರೂಪಾಯಿ ಗುಡಿ ಕೆಲ್ಸಕ್ಕೆ ಕೊಡ್ತೀನಿ ರೀ, ಒಂದು ಉಳ್ಕಿದ್ದು 75 ಇಟ್ಕೊಂಡು. 5 ಲಕ್ಷ ರೂಪಾಯಿ ಹತ್ತಿದ್ರೆ, 5 ಲಕ್ಷ ರೂಪಾಯಿ ಹತ್ತಿದ್ದ ಕರೆ ಆತಂದ್ರೆ 50,000 ರೂಪಾಯಿ ಗುಡಿ ಕೊಡ್ತೀನಿ ರೀ, ಇನ್ನು ಉಳ್ಕಿದ್ದೆಲ್ಲ ಮನೆಗೆ ಬಳಸ್ಕೊತೀನಿ ರೀ ಅಂದವ. ಮತ್ತೊಂದು 10 ಹತ್ತೈತೆ ಅಂತ ತಿಳ್ಕೊಳ್ರಿ ಅಂದವ. 10 ಹತ್ತಿದ್ದ ಕರೆ ಆತಂದ್ರೆ ನಾ ಗುಡಿ ಕೊಡಂಗಿಲ್ರಿ, ನಿಮ್ಮ ಬಾಯಿ ಹರಕಿಂದ 10 ಹತ್ತೈತೆ ಅನ್ನೋದು ಗೊತ್ತಾದ್ರೆ 1 ಲಕ್ಷ ರೂಪಾಯಿ ನಿಮ್ಗೆ ಕೊಡ್ತೀನಿ ನೋಡ್ರಿ ಅಂದ್ಬಿಡ್ಲೆ, ನನಗೆ 1 ಲಕ್ಷ ರೂಪಾಯಿ ಕೊಡ್ತೀಯ ಅಂತ ತಿಳ್ಕೊಂಡು ಅವಂಗ ಹಾರ್ಟ್ ಅಟ್ಯಾಕ್ ಆಗಿತ್ತಂತ. ಅಲ್ಲಿ ಎದಕ್ಕೆ ಬಂದಿದ್ದೀವ? ಅವಂಗ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದಂತ ಹೇಳಕ್ಕಂತ ಬಂದಾನ. ಒಮ್ಮಕ್ಳೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ಬಿಡ್ಲೆ, ಇವಂಗ ಹಾರ್ಟ್ ಅಟ್ಯಾಕ್ ಆಗೈತೆ ಅಲ್ಲೇ. ನೋಡ್ರಿ ವಿಚಾರ ಅಂದ್ರೆ ರೊಕ್ಕ ಅದು. ಯಾವಾಗ ಬಂದು ಅವ್ನು ಕೇಳಿದ, ನಿನಗೆ ನಾನು ಕೊಡ್ತೀನಿ 1 ಲಕ್ಷ ರೂಪಾಯಿ ಅಂದಾಗ ಅವ ಅಂದ, 1 ಲಕ್ಷ ರೂಪಾಯಿ ಕೊಡ್ತೀರಿ ಕರೆ ಎದಕ್ಕದ ಅಂದವ. ಏನೂ ಇಲ್ಲ, ಅಲ್ಲೇನು ನಿನ್ನ ಹತ್ರ ಮಿಠಾಯಿ ಖರೀದಿ ಮಾಡಕ್ಕೆ ಬರ್ತದಲ್ಲ ಹುಡುಗ, ಅದು ನಮ್ಮ ಅಣ್ಣನ ಮಗ ಅದ. ಆ ಹುಡುಗನನ್ನು ಹೆಂಗಾದ್ರೂ ಮಾಡಿ ಕೊಲ್ಬೇಕಂತ ಮಾಡೀನಿ. ಅದಕ್ಕೆ ನಾ ಒಂದು ಪಾಯ್ಸನ್ ಕೊಡ್ತೀನಿ, ವಿಷ ಕೊಡ್ತೀನಿ. ಅದನ್ನೇನು ಮಾಡಬೇಕು, ಈ ಮಿಠಾಯಿ ಮಾರ್ತೀಯಲ್ಲ ಅದರೊಳಗೆ ಹಾಕಿ ಮಿಕ್ಸ್ ಮಾಡಿ ಆ ಹುಡುಗ ಕೊಟ್ಬಿಡು, 1 ಲಕ್ಷ ರೂಪಾಯಿ ರೊಕ್ಕ ಕೊಡ್ತೀನಿ ಅಂದಾಗ ಮಿಠಾಯಿ ಮಾರಿರುವಂಥ ವ್ಯಕ್ತಿ ಒಂದು ಮಾತು ಹೇಳಿದ. ಏನು ಚಲೋ ಮಾತು ಹೇಳ್ತಾನ ಅಂತಂದ್ರೆ, ಸೌಕಾರ ಏನು 1 ಲಕ್ಷ ರೂಪಾಯಿ ನನಗೆ ಕೊಡ್ಬೇಕಂತಂದಿಯಲ್ಲ, ಆ 1 ಲಕ್ಷ ರೂಪಾಯಿ ನಿನ್ನ ಹತ್ರ ಐತಿ. ಈಗ ಅದು ನಿನ್ನ ಹತ್ರ ಇರುವಂಥ 1 ಲಕ್ಷ ರೂಪಾಯಿ ನಿನಗಾದ ಖುಷಿ ಕೊಟ್ಟಿಲ್ಲ ಅಂತಂದ್ರೆ ಆ ಹುಡುಗಗೆ ವಿಷಯ ಹಾಕಿ ಕೊಂದು ಆ 1 ಲಕ್ಷ ರೂಪಾಯಿ ತೊಗೊಂಡು ಹೋದ್ರೆ ನನಗರ ಏನು ಖುಷಿ ಪಡೋದೈತಪ್ಪ, ನನಗರ ಏನು ಸುಖ ಸಿಗೋದೈತಪ್ಪ. ನಾನು ಭಗವಂತ ಈ ಭೂಮಿ ಮೇಲೆ ಕಳಿಸಿದ್ದು ಮತ್ತೊಬ್ಬರಿಗೆ ಸ್ವೀಟ್ ಹಂಚಿ ಬಾ ಅಂತ ಕಳಿಸಾನೆ ಹೊರತಾಗಿ ವಿಷಯ ಹಂಚಿ ಬಾ ಅಂತ ಕಳಿಸಿಲ್ಲ. ಸಾಯಿ ಮಠ ಇನ್ನೂ 100 ರೂಪಾಯಿ ಕಡಿಮೆ ಆದ್ರೆ ಆಗೋಲ್ಲಕ್ಕ, ನಾ ಸ್ವೀಟ್ ಹಂಚೆ ಮಾರ್ತೀನಿ ಸಾಯ್ತೀನಿ ಹೊರತಾಗಿ ವಿಷಯ ಹಂಚೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನಂದ್ರೆ, ಒಂದು ರೊಕ್ಕ ಅನ್ನುವಂಥದ್ದು ಎಷ್ಟೋ ಮಂದಿಯನ್ನು ಇದನ್ನು ಮಾಡ್ಕೊಂಡು ಬಿಡ್ತದೆ. ಹಾಗಾಗಿ ಮಲಗುವುದು ಅರ್ಧ ಮಂಚ, ಹುರುಳಿಲ್ಲದ ಶರೀರ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಘ. ಇದೇನೈತಲ್ಲ ಶರೀರ ಎಲ್ಲಿ ಹೋಗ್ತೈತಿ? ಹೋದ ಮೇಲೆ ಭೂಮಿ ಒಳಗೆ ಹೋಗ್ತೈತಿ. ಕೆಲವು ಮಂದಿ ಅಳ್ತಿರ್ತಾರೆ ನೋಡ್ಬೇಕು ನೀವು, ಕೆಟ್ಟ ಅಳ್ತಿರ್ತಾರೆ. ಭಾರಿ ಹಿಡ್ಕೊಂಡು 4 ಮಂದಿ ಆ ಕಡೆ ಹಿಡಿದಿರ್ತಾರೆ, 4 ಮಂದಿ ಈ ಕಡೆ ಹಿಡಿದಿರ್ತಾರೆ. ಹಂಗೆ ಏನು ಕೊಸರ್ಕೊಂಡು ಹೋದಂಗೆ ಮಾಡ್ತಾರೆ. ಗಂಡ ಸತ್ತಿದ್ರೆ ಹೆಣ್ಣು ಸತ್ತಿದ್ರೆ ಎಲ್ಲರೂ ಹಂಗೆ ಅಳಿತಾರೆ. ಕರೆ ಕುಂತವ್ರು ಕೇಳ್ತೀನಿ ನಿಮಗೆ, ಅಟ್ಟಾಕುಂಡ ಜೋರು 4 ಮಂದಿ ಹಿಡ್ಕೊಂಡಾಗ ಮತ್ತೆ ಯಾರ ಮನಸ್ಸು ಮಾಡಿ ಯಾಕ ಭಾಳ ಅಳಾಕತ್ತಾಳ ತಡಿ ಅಂತ ಕೈ ಬಿಟ್ರೆ ಹೊಕ್ಕಿರಿ ನಯವ ಹೋಗಕ್ಕಾಗೋದಿಲ್ಲ. ಅದು ನೋಡೋಕೆ ಕಷ್ಟ. ಅದು ಯಾಕಂತಂದ್ರೆ ಈ ಕಡೆ ಕಂಪ್ನಿ ಈ ಕಡೆನೂ ಹೋಗೋದಿಲ್ಲ, ಈ ಕಡೆನೂ ಹೋಗೋದಿಲ್ಲ. ಹೇಳಕ್ಕೆ ಕೇಳಕ್ಕೆ ಚಂದ, ನೀನು ಬಿಟ್ಟರೆ ಬದುಕಿಲ್ಲ ಅಂತ ಅನ್ನೋದಷ್ಟೇ. ಆದರೆ ಹೋದ ಮೇಲೆ ಏನ್ರಿ ಮತ್ತೆ ಇತ್ತು ಪರಿಸ್ಥಿತಿ ಹಂಗಾಯ್ತು, ಆರಾಮಿರ್ಬೇಕಂತ ತಿಳ್ಕೊಂಡು ಮತ್ತೆ 3 ದಿವಸದಾಗ ಮತ್ತೆ ಸ್ವೀಟ್ ಮಾಡ್ಕೊಂಡು ಹಂಗೆ ಊಟ ಮಾಡ್ಕೊಂತ ಚಲೋ ಅವ್ನ ನೆನಪಿನಾಗ 3 ದಿವಸ ದುಃಖ ಇರ್ತದೆ, 4ನೇ ದಿವಸ ನೆನಪಾಗ್ತದೆ, 5ನೇ ದಿವಸಕ್ಕೆ ಅವ್ನ ಫೋಟೋದಾಗ ನಿಮ್ಮ ಮನ್ಯಾಗ ಮತ್ತು ಯಥ ಪ್ರಕಾರ ವ್ಯವಹಾರ ನಡೀತಾವ. ಇದು ಜಗತ್ತಿನ ವ್ಯವಹಾರ ಅದ. ಎಲ್ಲರೂ ಯಾರು ಸತ್ತಾರ ಅಂದ್ಬಿಡ್ಲಿ ಎಲ್ಲರೂ ಹೋಗ್ತಾರೇನು? ಅವ್ರ ಕೂಡ ಹೋಗೋಕ್ಕಾಗೋದಿಲ್ಲ. ಅಳು ಮುಂದಾರ ನೋಡ್ರಿ ನೀವು, ಎಷ್ಟು ಚಂದ ಅಳ್ತಿರ್ತಾರೆ, ಹಂಗೆ ಜೋರು ಮಾಡಿ ಅಳ್ತಿರ್ತಾರೆ. ಆದ್ರೆ ಹಾಗೆಲ್ಲ ಇದ್ದಂಗೆ ಆಗೋಕ್ಕಾಗೋದಿಲ್ಲ. ಇದು ಜಗತ್ತಿನ ನೇಮ ಐತಿ ಅಂತ ತಿಳ್ಕೊಬೇಕು ನಾವು. ಅದಕ್ಕೆ ಅವ್ರಂತಾರೆ, ಒಡಲು ಭೂಮಿಯ ಸಂಘ, ಪ್ರಾಣವಾಯುವಿನ ಸಂಘ. ಒಡಲಂದ್ರೆ ದೇಹ ಮಣ್ಣಾಗ ಹೋಗ್ತೈತಿ, ಮಣ್ಣಾಗ ಹೋಗ್ತೈತಿ, ಪ್ರಾಣ ವಾಯುವಿನಾಗ ಹೋಗ್ತೈತಿ. ಕೈ ಹಿಡಿದ ಮಡದಿ ಪರರ ಸಂಘ. ಗಂಡ ಸತ್ತ ಮೇಲೆ ಅವು ಮಕ್ಕಳು ಜೋಪಾನ ಮಾಡಲಿಲ್ಲ ಅಂದ್ರೆ ಅದೇನು ಅನಾಥಾಶ್ರಮಕ್ಕೆ ಹೋಗ್ತೈತೋ, ಏನು ವೃದ್ಧಾಶ್ರಮಕ್ಕೆ ಹೋಗ್ತೈತೋ, ಮತ್ತೊಂದು ಕಡೆ ಹೋಗ್ತೈತೋ, ಯಾರಿಗೆ ಗೊತ್ತು. ಕೈ ಹಿಡಿದ ಮರದಿ ಪರರ ಸಂಘ. ಸಾವಿಂಗ ಸಂಗಡ ಯಾರು ಇಲ್ಲ ಕಾಣ. ಸಾವಿಂಗ ಸಂಗಡ ಯಾರದಾರ ನಮ್ಮ ಕುಟಾಗ? ನಾನು ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ನಮ್ಮ ಕುಟಾಗ ಯಾರು ಬರೋರದಾರೇನು? ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾವಿಂಗ ಸಂಗಡ ಯಾರೂ ಇಲ್ಲ, ನಿಕ್ಕಳಂಕ ಮಲ್ಲಿಕಾರ್ಜುನ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ನೋಡ್ರಿ. ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕೆಲಸ ಮಾರುವಂಥ ಕೆಲಸ ಮಾಡಿ ಎಷ್ಟು ಕಿಮ್ಮತ್ತಿನ ವಚನ ಅವ್ರು ಬರೀತಾರೆ ಅಂತಂದ್ರೆ ಎಷ್ಟು ಅದ್ಭುತವಾದಂಥ ಅನುಭವ ಅವ್ರೊಳಗೆ ಹುಟ್ಟಿರ್ಬೇಕು. ಈ ಬದುಕಿನ ಸತ್ಯವನ್ನು ಹೇಳ್ತಾರೆ. ಇವತ್ತು ಯಾರು ಕಲ್ಯಾಣಕ್ಕೆ ಬರ್ತಾರೆ ನೋಡೋಣ, ಒಂದು ಹಾಡ್ತಾರೆ ಕೇಳಿ.
ಅದಕ ಜೋತುಕೊಂಡು ನೀ ಕುಂತಿ ನಾಳೆ ಯಮ